ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಯಶವಂತ್. ನಾನ್ ನಿಮ್ಮ ಮ್ಯಾನ್ ಫ್ರಮ್ ಮಂಡ್ಯ. ನಾನ್ ನಿಮ್ಮ ಡೈಕಾಸ್ಟ್ ಕನ್ನಡಿಗ. ಓಕೆ ಫ್ರೆಂಡ್ಸ್, ನಾವು ಲಾಸ್ಟ್ ಟೈಮು IPL ವಿಡಿಯೋ ಮಾಡಕ್ಕೆ ಸ್ಟಾರ್ಟ್ ಮಾಡಿದಾಗ ಅವರ ಫಸ್ಟ್ ಟೀಮ್ ನ ಅನಲೈಸ್ ಮಾಡಿದಾಗ ಸಾಕಷ್ಟು ಜನ ನಮ್ಮ ಅನಲಿಸಿಸ್ ಬಗ್ಗೆ ಆಡ್ಕೊಂಡವ್ರೆ ಜಾಸ್ತಿ. ಯಾಕೆ ಅಂತಂದ್ರೆ ಅವ್ನು ಮೋಬಾ ಬಟ್ ಅವ್ನ್ ಏನು ಗೊತ್ತಾಗಲ್ಲ, ಟೀಮ್ ತಗೊಂಡ್ಬಿಟ್ಟವ್ರೆ, DK ಸರಿಯಾಗಿ ಟೀಮ್ ಮಾಡಿಲ್ಲ ಅಂತ. ಬಟ್ ನಾವು ಅವಾಗ್ಲೇ ಹೇಳಿದ್ವಿ, ದಿಸ್ ಟೀಮ್ ಇಸ್ ವೆರಿ ಗುಡ್, ದಿ ಬೆಸ್ಟ್ ಟೀಮ್ ಇನ್ ಲಾಸ್ಟ್ 18 years ಅಂತ ನಾವು ಹೇಳಿದ್ವಿ. ನಾವು ಕ್ರಿಕೆಟ್ ಎಕ್ಸ್ಪರ್ಟ್ಸ್ ಅಲ್ದೇ ಇರ್ಬೋದು, ಬಟ್ ಕ್ರಿಕೆಟ್ ಫ್ಯಾನ್ಸ್ ಆಗಿ ಕ್ರಿಕೆಟ್ ನ ಅನಲೈಸ್ ಮಾಡುವಂತ ಒಂದು ತಾಕತ್ ನಮ್ಗಿದೆ ಅಂತ ನಾವು ಅನ್ಕೊಂಡಿದೀವಿ. ಸೊ ಸಾಕಷ್ಟು ಜನ ಒಂದು ಒತ್ತಾಯದ ಮೇರೆಗೆ ನಾವು ಇದನ್ನ ಮತ್ತೆ ಸ್ಟಾರ್ಟ್ ಮಾಡಿದೀವಿ. ವರ್ಲ್ಡ್ ಕಪ್ ಗೆ ಮಾಡಕ್ಕಾಗಲ್ಲ, ಬಿಕಾಸ್ ಎಲ್ಲರೂ ಬ್ಯುಸಿ ಆಗಿ ಹೋಗಿದ್ರು, ಅದಕ್ಕೋಸ್ಕರ ನಾವು ಬ್ಲಾಗ್ಸ್ ನ ಮಾಡಕ್ಕಾಗಿರ್ಲಿಲ್ಲ. ಬಟ್ ಏನೋ ಕಾಲ ಕೂಡ್ ಬಂದಿದೆ, ಎಲ್ಲರೂ ಒತ್ತಾಯದ ಮೇಲಕ್ಕೆ ನಾವು ಮತ್ತೆ ಕ್ರಿಕ್ಟಾಕ್ಸ್ ಕನ್ನಡ ಸೆಗ್ಮೆಂಟ್ ನ ಎಷ್ಟೊಂದು ಬ್ಲಾಗ್ಸ್ ಅಲ್ಲಿ ತರ್ತಾ ಇದೀವಿ. ಸೊ ಮುಂದೆ ಹೋಗೋಣ. ಈಗ ಫಸ್ಟ್ ಬೇಸಿಕ್ ಏನೇನಿದೆ, ಫಸ್ಟ್ ಸ್ಟಾರ್ಟಿಂಗ್ ಪಾಯಿಂಟ್ಸ್ ಅಂತ ಯೋಗಿ ಅವ್ರು ಹೇಳ್ತಾರೆ. ಸೊ ಮೊದ್ಲಿಗೆ ನಾವು ಇದು 19ನೇ ಸೀಸನ್, ಓಕೆನಾ? ಈ 19ನೇ ಸೀಸನ್ ಸ್ಟಾರ್ಟ್ ಆಗ್ತಾ ಇರೋದೇ ಓನರ್ ಚೇಂಜಸ್ ಇಂದ. ಹೌದು. ಸೊ ಓನರ್ ಇವಾಗ ನೋ ಮೋರ್, ಹಳೆ ಓನರ್ಸ್. ಸೊ ಎಲ್ಲ ಕಂಪ್ಲೀಟ್ಲಿ ನ್ಯೂ ಓನರ್ಸ್. ಸೊ RCB ಕಂಪ್ಲೀಟ್ ಟೀಮ್ ಟ್ರೇಡ್ ಆಗಿರುವಂತದ್ದು 16,700 ಕೋಟಿ. 16,700 ಕೋಟಿ. ಹೈಯೆಸ್ಟ್ ವ್ಯಾಲ್ಯೂಡ್ IPL ಟೀಮ್. ನಾಟ್ ಓನ್ಲಿ IPL ಟೀಮ್, ಎನಿ ಸ್ಪೋರ್ಟ್ಸ್ ಟೀಮ್. ಎನಿ ಸ್ಪೋರ್ಟ್ಸ್ ಟೀಮ್. ಐ ಥಿಂಕ್ ರಿಲೇಟೆಡ್ ಟು ಕ್ರಿಕೆಟ್. ರಿಲೇಟೆಡ್ ಟು ಕ್ರಿಕೆಟ್. ಸೊ ಇದು ನಮ್ಗೆ 4 ಜನ ಸೇರಿ ಕಂಬೈಂಡ್ ನಲ್ಲಿ ಓನರ್ಸ್ ಇರುವಂತದ್ದು. ಸೊ ಬಿರ್ಲಾ ಗ್ರೂಪ್ಸ್, ಟೈಮ್ಸ್ ಆಫ್ ಇಂಡಿಯಾ, ನೆಕ್ಸ್ಟ್ ಬ್ಲಾಕ್ ಸ್ಟೋನ್ಸ್ ಮತ್ತೆ ಬೋಲ್ಟ್ ವೆಂಚರ್ಸ್ ಅಂತ ಹೇಳಿ ಮ್ಯಾಕ್ಸಿಮಮ್ ಸ್ಟೇಕ್ಸ್ ಬಂದು ಬಿರ್ಲಾ ಗ್ರೂಪ್ಸ್ ಹತ್ರ ಇರೋದ್ರಿಂದ. ಸೊ ಆರ್ಯಮನ್ ಬಿರ್ಲಾ ಅವರು ಕೂಡ ವೃತ್ತಿಪರ ಕ್ರಿಕೆಟಿಗರು. ರಾಜಸ್ಥಾನ್ ಆಡಿದ್ರು. ಸೊ ಅವರು ಚೇರ್ಮನ್ ಆಗಿರ್ತಾರೆ. ನೆಕ್ಸ್ಟ್ ಸೇಮ್ ಅದೇ ಈ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡ್ತಾ ಇರ್ಬೋದು ನೀವು. ಅವ್ರಿಗೆ ಸಿಸ್ಟರ್ ಒಬ್ರು ಇದಾರೆ, ಅನನ್ಯ ಬಿರ್ಲಾ ಅಂತ. ಅನನ್ಯ ಬಿರ್ಲಾ ಅಂತ ಹೇಳಿ. ಒಂದೇ ಸಲ 1 ಮಿಲಿಯನ್ ಫಾಲೋವರ್ಸ್ ಜಾಸ್ತಿ ಆಗಿ ಹೋಗಿದೆ. ಒಂದೇ ಸಲ 1 ಮಿಲಿಯನ್ ಫಾಲೋವರ್ಸ್. ಪವರ್ ಆಫ್ RCB ಫ್ಯಾನ್ಸ್. ಪವರ್ ಆಫ್ RCB, ಕರೆಕ್ಟ್. ಅಂಡ್ ಅವರು ಕೂಡ ಸ್ಪಷ್ಟನೆ ನೀಡಿದ್ದಾರೆ, ರಾಯಲ್ ಚಾಲೆಂಜರ್ ಬ್ಯಾಂಗ್ಳೂರು ಅನ್ನೋ ಹೆಸರಲ್ಲಿ ಯಾವುದೇ ತರ ಬದಲಾವಣೆ ಇರೋದಿಲ್ಲ ಅಂತ. ಸದ್ಯದ ಮಟ್ಟಿಗಂತೂ ಮಾಡಲ್ಲ ಅವರು ಹೇಳಿರೋದ್ರಿಂದ. ಅದು ಬ್ರ್ಯಾಂಡ್. ಈಗ ಏನು ಚೇಂಜ್ ಮಾಡಕ್ ಆಗಲ್ಲ, ಬ್ರ್ಯಾಂಡ್ ಎಮೋಷನ್. ಈಗ ಒಬ್ರ ಜೊತೆ ಇಬ್ರ ಜೊತೆ ಏನೋ ಚೇಂಜ್ ಮಾಡಿದ್ರೆ ಓಕೆ, 10 ಜನ 20 ಜನ ಇದ್ರೆ ಚೇಂಜ್ ಮಾಡ. ಕೋಟ್ಯಾಂತರ ಜನ ಫ್ಯಾನ್ಸ್ ಎಮೋಷನ್ಸ್ ಅದು. ಈಗ ಅದನ್ನ ಚೇಂಜ್ ಮಾಡಕ್ಕಾದ್ರೆ ಜನ ರೊಚ್ಕೆದ್ ಬಿಡ್ಬೋದು. ಸೊ ಲಾಸ್ಟ್ ಇಯರ್ ನನ್ಗೆ ಇನ್ನ ನೆನಪಿದೆ, ಅಣ್ಣವರು ಕರೆದ್ರು ನಮ್ಗೆ ವಿನ್ನಿಂಗ್ ಪರೇಡ್ ಹೋಗೋಣ ಬನ್ನಿ 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 ಅಂತ. ಹೋಗಿಲ್ಲ, ಅಣ್ಣ ಹೋಗಿದ್ರು. ಬಟ್ ಒಂದು ಅಪ್ರಿಸಿಯೇಷನ್ ಏನಪ್ಪಾ ಅಂದ್ರೆ RCB ಟೀಮ್ ಮ್ಯಾನೇಜ್ಮೆಂಟ್ಗೆ. ಸೊ ಈ ಸಲ ಏನ್ ಮಾಡಿದ್ದಾರೆ, ಯಾರು ಅದು ಆಗ್ಬಾರ್ದಿತ್ತು, ಅನ್ಫಾರ್ಚುನೇಟ್ಲಿ 11 ಮೆಂಬರ್ಸ್ ಯಾರು ಇದರಲ್ಲಿ ಡೆಡ್ ಆದ್ರು. ಜೂನ್ 4ಗೆ. ಸೊ RCB ಟೀಮ್ ಮ್ಯಾನೇಜ್ಮೆಂಟ್ ಏನ್ ಮಾಡಿದೆ, ಆ 11 ಸೀಟ್ ನ ಪ್ರತಿ ಮ್ಯಾಚ್ಗೂ ರಿಸರ್ವ್ ಬಿಡ್ತಾ ಇರ್ತಾರೆ, ಅದು ಖಾಲಿ ಬಿಡ್ತಾ ಇರ್ತಾರೆ. ಅಗೇನ್ 11 ಅನ್ನೋ ಜೆರ್ಸಿ ನಂಬರ್ ನ ಇಟ್ಕೊಂಡು ಎಲ್ಲರಿಗೂ ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಎಷ್ಟು ಜನ ಇದಾರೆ ಅಷ್ಟು ಜನಕ್ಕೂ 11 ಅನ್ನೋ ಜೆರ್ಸಿ ನಂಬರ್, ಅದನ್ನೇ ಜೆರ್ಸಿ ವೇರ್ ಮಾಡಿ ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅವತ್ತಿನ ದಿವಸ ಅಲ್ಲಿ ಹೋಗಿ ತೇಜಸ್ ಎಕ್ಸ್ಪೀರಿಯನ್ಸ್ ಕೇಳ್ಬೇಕು. ತೇಜಸ್ ಅಲ್ಲೇ ಇದ್ದ ಅವತ್ತು. ಆಕ್ಚುಲಿ ನನಗೆ ಅದು ವಿಷಯ ಗೊತ್ತಿರ್ಲಿಲ್ಲ, ಈ ತರ ಹಿಂಗ್ ಡೆತ್ ಆಗಿದೆ ಅಂತ. ನಾನು ಆಫೀಸಿಂದ ಬರ್ತಾ ಇದ್ದೆ. ನಾನು ಯೂಶಲಿ ಪರ್ಪಲ್ ಲೈನ್ ಮೆಟ್ರೋ ಹತ್ಕೊಂಡ್ ಬರ್ತಾ ಇರ್ತೀನಿ. ನೋಡಿದ್ರೆ ಮನೇಲಿ ಇದೆ, ನಾನು ಮನೆಗೆ ಬರ್ತೀನಿ ಅನ್ಕೊಂಡಿದ್ದೆ. ಫುಲ್ಲು ಇದ್ರ MG ರೋಡ್ ಅಲ್ಲಿ ಎಲ್ಲ ಫುಲ್ಲು ಜೋರಾಗಿ ಕಿರಿಸ್ತಾ ಇದ್ರು. ನಾನು ಮೊದ್ಲೇ RCB ಅಭಿಮಾನಿ ಆಗ್ಬಿಟ್ಟು ಏನ್ ಮಾಡೋದು, ಇನ್ನೇನು ಬಾಗ್ಲು ಮುಚ್ಚಲ್ಲಿ ಇಳ್ಕೊಬಿಟ್ಟೆ. ನಾನು ಇಳ್ಕೊಬಿಟ್ಟು ನಡೆದೆ ಅಲ್ಲಿ ಹೋದ್ರೆ ಏನ್ ಸಖತ್ ಜನ. ನಾನ್ ಲೈಫಲ್ಲಿ ಅಷ್ಟು ಜನ ಒಂದೇ ಸತಿ ನೋಡಿದ್ರೆ ಇದೇ ಇಲ್ಲ. ನಾನು ಎಂತೆಂತ ಜಾತ್ರೆಗಳಿಗೆಲ್ಲ ಹೋಗಿದ್ದೀನಿ, ಅಂತ ಯಾವ್ದು ಫುಲ್ ಅಂದ್ರೆ ಫುಲ್ಲು ಬ್ಲಾಕ್ ಆಗಿತ್ತು. ನೆಟ್ವರ್ಕ್ ಒಂಚೂರು ಇಲ್ಲ, ಮನೇಲಿ ಕಾಲ್ ಮಾಡ್ತಾ ಇದಾರೆ, ಇಲ್ಲಿ ಏನ್ ಮ್ಯಾಟರ್ ಆಗಿದೆ ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಅಣ್ಣ ಬರ್ಲಾ ಅಂತ, ಅಣ್ಣ ಹೇಳಿದ್ರು ಬರ್ಬೇಡಿ ಅಂತ. ಅದು ಬ್ರೇಕ್ ಆಯ್ತು, ನನಗೆ ಗೊತ್ತಿತ್ತು ಇದು ಹಿಂಗೆ ಆಗುತ್ತೆ. ಹೋಯ್ತು. ಆಮೇಲೆ ಯಾರಿಗೂ ಫೋನ್ ಮಾಡಕ್ ಆಗಿಲ್ಲ, ಮನೆಯಿಂದ ಮೆಸೇಜ್ ಮಾಡ್ತಾ ಇದ್ರೆ ಮೆಸೇಜ್ ಅಷ್ಟು ಜನ ಇದ್ರದಿಂದ ನಡ್ಕೊಂಡ್ ಬೇರೆ ಬಂದಿರ್ತಾರೆ. ನಾನು ಅಲ್ಲಿಂದ ನಡ್ಕೊಂಡು ಇದಕ್ ಬಂದೆ, ಚಿಕ್ಕಪೇಟೆಗೆ ಬಂದು ಚಿಕ್ಕಪೇಟೆಲಿಂದ ಹತ್ತಿ ಮೆಜೆಸ್ಟಿಕ್ ಅಲ್ಲಿ ಚೇಂಜ್ ಮಾಡಿ ಮನೆಗೆ ಹೋಗೋಷ್ಟಲ್ಲ ಆಗ್ಲೇ ಸಖತ್ ಲೇಟ್ ಆಗೋಗಿತ್ತು. ಅಂದ್ರು ಆ ಜೋಶು, ಆ ವೈಬೆ ಬೇರೆ. ಅಲ್ಲಿ ಅವತ್ತು ನಾನು ಒಳಗಡೆ ಆಗಿದ್ದೆ, ಅವಘಡನಾಗೆ ಇರಲಿಲ್ಲ. ಅದಕ್ಕೆ ಮೆಚ್ಚಬೇಕು. ಅದ್ರ ಹಿಂದಿನ ದಿವಸ ನಾವೆಲ್ಲ 3:30-4 ಗಂಟೆ ಅದೇನೋ ಒಂಥರ ಹುಚ್ಚು ಅಭಿಮಾನ ಅಂತಾರಲ್ಲ, ಆ ತರ ಅಷ್ಟು ಸೆಲೆಬ್ರೇಷನ್ ನನ್ನ ಇತಿಹಾಸದಲ್ಲಿ ಎಲ್ಲೂ ನೋಡಿದ್ದೇ ಇಲ್ಲ. ನಾನು ಕೆಂಗೇರಿಯಿಂದ ವಿಜಯನಗರಕ್ಕೆ ಬಂದಿದ್ದು, ಪ್ರತಿ ಒಂದೊಂದು ಎಷ್ಟು 10 ಮೀಟರ್ಸ್ಗೆ ಒಂದೊಂದು ಗುಂಪು ಕೂಗುವಂಥದ್ದು, ಕಿರ್ಚಾಡುವಂಥದ್ದು, RCB ಅಂತದ್ದು, ಯಾರೋ ಗೊತ್ತಿಲ್ಲ ಓಡ್ ಬಂದು RCB ಅಂತ ಒಪ್ಕೊಳ್ಳುವಂಥದ್ದು.
ತಲೆನೇ ಕೆಟ್ಟೋಯ್ತು ನನಗೆ. ಅದು ಎಲ್ಲಾ ಫ್ಯಾನ್ಸ್ ಪ್ಯೂರ್ ಎಮೋಷನ್ಸ್. RCB ಗೆದ್ದಿದೆ ಅದಕ್ಕೆ CSK ಗೆದ್ದಿದೆ ಅಂತ ಬಿಟ್ಟಿದ್ರು ಅದ್ರಲ್ಲಿ ಜನ. ಆಮೇಲೆ ವಿಡಿಯೋ ನೋಟಿಸ್ ಆಮೇಲೆ ಈವನ್ ಪೊಲೀಸರು ಕೂಡ ಸೆಲೆಬ್ರೇಟ್ ಮಾಡ್ತಿದ್ರು. ಪೊಲೀಸ್ ಅವರು ಫ್ರೀ ಹ್ಯಾಂಡ್. ಈಗ ಬ್ಯಾಂಗ್ಳೂರ್ ಗೆದ್ದಾಗ ನೋಡಿ, ಈಗ ಮುಂಬೈ ಗೆದ್ದಾಗ ಇಡೀ ಮುಂಬೈಲ್ ಸೆಲೆಬ್ರೇಟ್ ಮಾಡ್ತಿದ್ರು. ನಮ್ ಬೆಂಗಳೂರಲ್ಲೆಲ್ಲ ಪಟಾಕಿ ಗಿಟಾಕಿ ಕೂಡ ಅಷ್ಟು ಇರ್ತಿರ್ಲಿಲ್ಲ. ಕಲ್ಕತ್ತಾ ಗೆದ್ರೆ ಕಲ್ಕತ್ತಾ, ಚೆನ್ನೈ ಗೆದ್ರೆ ಚೆನ್ನೈ ಎಲ್ಲ ಕನ್ಸಿಡರ್, ಈಗ ತಮಿಳ್ನಾಡು ಅಂತಾನೆ ಕನ್ಸಿಡರ್ ಮಾಡಿದ್ರು. ಬಟ್ RCB ಗೆದ್ದಾಗ ಅಷ್ಟೇ ಬೇರೆ ಇಂಡಿಯಾದಲ್ಲಿ ಸ್ಟೇಟ್ ಅಲ್ಲಿ ಬೇರೆ ಕಂಟ್ರಿ ಸೆಲೆಬ್ರೇಟ್ ಮಾಡಿದ್ರು. ಕಂಟ್ರಿಲೂ ಸೆಲೆಬ್ರೇಷನ್ ಆಗಿದೆ, ತುಂಬಾ ಕಂಟ್ರೀಸ್. ಕೆಲವೊಬ್ರು ಇದನ್ನ ಒಪ್ಕೊಳಕ್ ರೆಡಿ ಇಲ್ಲ, ಬಟ್ ಇದೇ ಸತ್ಯ. ಆಮೇಲೆ ನಾವು ಇಲ್ಲಿ ವಿಜಯನಗರದಲ್ಲಿ ನಮ್ಮ ಮಾರುತಿ ಮಂದಿರ್ ಇದೆಯಲ್ಲ, ಮಾರುತಿ ಮಂದಿರ್ ಮುಂದೆಗಡೆ ಫುಲ್ಲು ಬ್ಲಾಕ್ ಆಗಿ ಜನ ಏನ್ ಕಿರಿಸ್ತಾ ಇದ್ರು. ಶಿಫ್ಟ್ ಇಂದ ವಾಪಸ್ ಬರೋರೆಲ್ಲ ಅವರು ಮುಳುಗೋಗ್ಬಿಟ್ಟಿದ್ರು ಇದ್ರಲ್ಲಿ, RCB ಅಂತ. ಟೊಯೋಟಾ ಎರಡು ಇದ್ ನೋಡಿದೆ. ಬಟ್ ಆ ಸೆಲೆಬ್ರೇಷನ್ ನೆವರ್ ಬಿಫೋರ್. ಇನ್ನು 50 ಕಪ್ ಎಷ್ಟು ಕಪ್ ಗೆದ್ರುನು. ಬಟ್ ಆ ಮೂಮೆಂಟ್, ಇದನ್ನ ಅನುಭವಿಸೋದ್ರಲ್ಲ ನಾವೇ ದಿ ಬೆಸ್ಟ್ ಲಕ್ಕಿ ಪೀಪಲ್. ಹೋದ್ ಸರಿ ನಾವ್ ವಿಡಿಯೋ ಮಾಡಿದ್ದಕ್ಕೆ ಗೆದ್ವಾ ಅಥವಾ ಅವ್ರು ಗೆದ್ದಿದ್ದಕ್ಕೆ ನಾವ್ ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡಿದ್ವಾ ನಮ್ಗೆ ಅದು ಗೊತ್ತಿಲ್ಲ. ಬಟ್ ಒಳ್ಳೆ ಶಕುನಗಳೆಲ್ಲ ಮ್ಯಾಚ್ ಆಯ್ತು. ಈ ವರ್ಷನೂ ಅದೇ ತರ ಶಕುನಗಳನ್ನ ನಂಬ್ಕೊಂಡು ಪಕ್ಕ ಈ ಸರಿ ಕಪ್ ನಮ್ದೆ ಅಂತ ಹೇಳ್ತಾ ಫಸ್ಟ್ ಮ್ಯಾಚ್ ನ ಪ್ರೀ ಅನಾಲಿಸಿಸ್ ನ ಸ್ಟಾರ್ಟ್ ಮಾಡೋಣ. ಇದಕ್ಕಿಂತ ಮುಂಚೆ ಏನ್ ಹೇಳ್ಬೇಕಪ್ಪ ಅಂದ್ರೆ, ಇದನ್ನ ಗೇಮ್ ತರ ನೋಡಿ ಅಷ್ಟೇ. ಸುಮ್ನೆ ಏನೋ ಪ್ರಿಡಿಕ್ಷನ್ ನಾವೇನೋ ಒಂದ್ ಹೇಳ್ತೀವಿ ಅಥವಾ ಬೇರೊಬ್ರು ಏನೋ ಹೇಳ್ತಾರೆ ಅಂದ್ಬಿಟ್ಟು ದುಡ್ಡೆಲ್ಲ ಹಾಕೋದು. ಕ್ರಿಕೆಟ್ ನ ಎಂಜಾಯ್ ಮಾಡಿ ಅಷ್ಟೇ. ಕ್ರಿಕೆಟ್ ನ ಎಂಜಾಯ್ ಮಾಡಿ, ಡೀಪ್ ಆಗಿ ತಿಳ್ಕೊಳ್ಳಿ, ಏನ್ ಸಮಸ್ಯೆ ಇಲ್ಲ. ಬಟ್ ಎಲ್ಲೂ ಕೂಡ ಹಣವನ್ನ ಹಾಕಿ ದುಡ್ಡು ಹಾಕಿ ಅದನ್ನ ಡಬಲ್ ಮಾಡ್ಬೋದು, ಟ್ರಿಪಲ್ ಮಾಡ್ಬೋದು. ಮತ್ತೆ ಯಾವ್ದೋ ಒಂದು ಪ್ಲಾಟ್ಫಾರ್ಮ್ ಐತೆ ಅಲ್ಲೇನೋ ರೇಷಿಯೋ ಎಲ್ಲ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಎಲ್ಲ ಹಾಕಿ ಕಳ್ಕೊಳಕ್ ಹೋಗ್ಬಿಡಿ. ಜಸ್ಟ್ ಬೆಟ್ಟಿಂಗ್ ಆಡ್ಬಿಡಿ. ಕ್ರಿಕೆಟ್ ನ ಕ್ರಿಕೆಟ್ ತರ ನೋಡಿ ಎಂಜಾಯ್ ಮಾಡಿ, ಮಜಾ ಮಾಡಿ ಅಷ್ಟೇ ನಾವ್ ಹೇಳೋದು. ಮನೇಲಿ ಕೂತ್ಕೊಂಡು ಮಜಾ ಮಾಡಿ, ಮನೆ ಹಾಳ್ ಮಾಡ್ಕೋಬಿಡಿ ಅಷ್ಟೇ. ಹೌದು. ಓಕೆ, ಈಗ ಫಸ್ಟ್ ಪ್ರೀ ಮ್ಯಾಚ್ ಅನಾಲಿಸಿಸ್ ಅಂತ ಬಂದ್ರೆ ಮೊದಲನೇ ಪಂದ್ಯ ನಡೀತಾ ಇರೋದು ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ SRH ವರ್ಸಸ್ RCB ಪಂದ್ಯ. ಈ ಪಂದ್ಯ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದ್ರೆ ನಮ್ದು ಅನ್ಬಾಕ್ಸಿಂಗ್ ನಡೆದಿಲ್ಲ. ಪ್ಲಸ್ ನಿಮ್ಗೆ ಮೊದಲನೇ ಪಂದ್ಯನೇ ಒಂಥರ ಇನಾಗ್ರಲ್ ಪಂದ್ಯ ಆಗಿರೋದ್ರಿಂದ ತುಂಬಾನೇ ಏನೋ ಟಿಕೆಟ್ಸ್ ನ ಕೂಡ ಈ ಸರಿ ಮತ್ತೆ ಗಲಭೆ ಆಗ್ಬೋದು, ಜನ ಜಾಸ್ತಿ ಆಗ್ಬೋದು ಅಂತ ಆನ್ಲೈನ್ ಅಲ್ಲಿ ಮಾತ್ರ ಕೊಟ್ಟಿದ್ದಾರೆ. ನಾವು ಟಿಕೆಟ್ಸ್ ಗೋಸ್ಕರ 3-4 ದಿವಸದಿಂದ ಕಿತ್ತಾಡ್ತಾ ಇದ್ವಿ. ಆಮೇಲೆ ಗೊತ್ತಾಯ್ತು ಕರ್ನಾಟಕ ಸದನದಲ್ಲಿ ಮಿನಿಸ್ಟರ್ಗಳೇನೆ ಸರ್ ದಯವಿಟ್ಟು ನಮ್ಗೆ ಟಿಕೆಟ್ ಇಸ್ಕೊಡಿ ಅಂತ DCM ಹಿಂದೆ ಬಿದ್ದಿದ್ದು. ಟಿಕೆಟ್ ಅಪ್ರೂವ್ ಆಗಿದೆ ಅವ್ರಿಗೆ 2 ಟಿಕೆಟ್. ಅದ್ರನ್ನು ಯಾವ ಟಿಕೆಟ್ ಕೊಟ್ರು ಎಲ್ಲೋ ಕೂರಿಸ್ತಾರೆ ಅಂತ ನಮ್ಮ ಶಾಸಕರುಗಳೆಲ್ಲ ಹೇಳ್ತಾ ಇದ್ರು. ಸೊ ಅದ್ ನೋಡಿದ್ಮೇಲೆ ನಮಗ್ ಖುಷಿ ಆಯ್ತು. ಏನಪ್ಪಾ ಅಂತಂದ್ರೆ ನಮಗ್ ಮಾತ್ರ ಟಿಕೆಟ್ ಸಿಕ್ಕಿಲ್ಲ ಅಲ್ಲ, ಇವ್ರಿಗೂ ಟಿಕೆಟ್ ಸಿಕ್ಕಿಲ್ಲ ಅಂತ ನಮ್ಗೆ ಗೊತ್ತಾಯ್ತು. ಸೊ ಫಸ್ಟ್ SRH ಟೀಮ್ ಹೇಗಿದೆ ಅಂಡ್ ನಿನ್ನ ಅಭಿಪ್ರಾಯ ಏನು ಯೋಗಿ? SRH ಟೀಮು ಫಸ್ಟ್ ಗೆ ನಾವು ಕನ್ಸಿಡರ್ ಮಾಡ್ಬೇಕಾಗಿರೋದು ಕ್ಯಾಪ್ಟನ್ ಚೇಂಜ್. ಸೊ ಬ್ಯಾಟ್ ಕಮಿನ್ಸ್ ಇಲ್ಲ, ಇಶಾನ್ ಕಿಶಾನ್ ಕ್ಯಾಪ್ಟನ್. ಬಟ್ ಪ್ಲೇಯಿಂಗ್ 11 ಇದ್ದಾರೆ ಇಲ್ಲ, ಅವೈಲಬಲ್ ಇಲ್ಲ. ಸ್ವಲ್ಪ ಮ್ಯಾಚಸ್ಗೆ, ಇನಿಷಿಯಲ್ ಮ್ಯಾಚಸ್ಗೆ ಅವೈಲಬಲ್ ಇಲ್ಲ ಅವರು. ಸೊ ಹೊಸ ಕ್ಯಾಪ್ಟನ್ ಆಗಿರೋದ್ರಿಂದ ಆ ಪ್ರೆಷರ್ ಇದ್ದೇ ಇರುತ್ತೆ. ಮತ್ತೆ ಈ SRH ನೀವು ಯಾವಾಗಾದ್ರೂ ನೋಡ್ಕೊಂಡ್ ಬಾ, ಅದು ಹೋದ ವರ್ಷ ಮತ್ತೆ 2-3 ವರ್ಷದಿಂದ ಆಡಿರುವಂತದ್ದು. ಅವರೆಲ್ಲ ಇರೋದು ಸೈಕೋ ನನ್ನ ಮಕ್ಳು. ಅವರು ಹೆಂಗೆ ಅಂದ್ರೆ ಎಲ್ಲಾರ್ ಕಡೆ 3-4 ಜನ ಆಡ್ಬೇಕು ಅಂದ್ರೆ ಅವ್ರಿಗೆ ಯಾರಾದ್ರೂ ಒಬ್ಬ ಆಡಿದ್ರೆ ಅವರೇಜ್ ರನ್ ಬರ್ತೈತೆ. ಇಬ್ರು ಆಡಿದ್ರೆ ತುಂಬಾ ಜಾಸ್ತಿನೇ ಹೊಡಿತಾರೆ ಅವರು. ಅವ್ರ ಇಬ್ರೇ ಆಡಿದ್ರೆ ಸಾಕು ಬ್ಯಾಟ್ಸ್ಮನ್. ತಿಕ್ಲು ನನ್ನ ಮಕ್ಳು ಬಂದ್ ನಾನು ಆ ತರ ಹೊಡೆದ್ ಬಿಸಾಕ್ತಾರೆ. ಅವ್ರಿಬ್ರು ಆದ್ರೆ ಎಲ್ಲ ಸುಮ್ನೆ ಹಿಂದೆಗಡೆ ಸೈಲೆಂಟ್ ಆಗಿ ಹೋಯ್ತಾ ಇರ್ತಾರೆ. ಹಿಂಗೆ ಅಂದ್ರೆ ಚೀಟಿ ತರ್ತಾರೆ, ಚೀಟಿಲ ಹೊಡೆದಿದ್ದ ಇರ್ತಾರೆ, ಹೊಡೆದ್ಬಿಟ್ಟು ಹಿಂಗ್ ತೋರಿಸ್ತಾರೆ ಚೀಟಿ ನಾವ್ ಇಲ್ಲಿ ಇಟ್ಟಿದೀವಿ ಅಂತ. ಅಭಿಷೇಕ್ ಶರ್ಮಾ. ಸೊ ಅವ್ರದ್ದು ಈ ಸಲ ನೋಡ್ಬೇಕಂತಂದ್ರೆ ಬೌಲಿಂಗು ಸ್ವಲ್ಪ ವೀಕ್ ಅಂತ ನನ್ನ ಅನಿಸಿಕೆ. ಸ್ವಲ್ಪ ಅಲ್ಲಿರುವಂತದ್ದು ಯಾರ್ಯಾರು, ಹರ್ಷಲ್ ಪಟೇಲ್, ನೆಕ್ಸ್ಟ್ ಬ್ರೈಡನ್ ಕಾರ್ಜು, ನೆಕ್ಸ್ಟ್ ಜಿಸನ್ ಅನ್ಸಾರಿ, ನೆಕ್ಸ್ಟ್ ಹರ್ಷ್ ದುಬೆ. ಸೊ ಇಷ್ಟೇ ಜನ. ಉನ್ನತ್ ಕಟ್ ಬೇರೆ ಇದಾರೆ. ನಿತೀಶ್ ಕುಮಾರ್ ರೆಡ್ಡಿ ಅವರು ಬ್ಯಾಟ್ಸ್ಮನ್ ಅಂತ ಅನ್ಕೋತಾರೆ, ಆಲ್ರೌಂಡರ್. ಬಟ್ ಪ್ರಾಮಿನೆಂಟ್ ಬೌಲರ್ ಅಲ್ಲ ಅವರು. ಹೌದು. ಸೊ ಇಲ್ಲಿ ತಲೆನೋವಾಗಿರೋದು RCBಗೆ. RCB ಡಿಫೆಂಡಿಂಗ್ ಚಾಂಪಿಯನ್ ಆಗಿರೋದ್ರಿಂದ ಅದೇ ಟೀಮು ಆಡಿಸ್ಬೇಕು. ಓಕೆನಾ? ಲಾಸ್ಟ್ ಇಯರ್ ಎಸ್ ದಯಾಳ್ದು ಏನೋ ಒಂದು ಅವ್ರದ್ದು ಪರ್ಸನಲ್ ಇಶ್ಯೂ ಆಗಿದೆ, ಅದೊಂದು ಚೇಂಜಸ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಐತೆ. ನೆಕ್ಸ್ಟ್ ಮುಜರಾಬಾನಿ ಅವ್ರು ಆಕಳೇ ಇರಲಿಲ್ಲ, ಅವ್ರು ಸ್ಕ್ವಾಡಲ್ಲೇ ಇರಲಿಲ್ಲ, ಅವ್ರು ಬಂದ್ರು ಬೆಂಚ್ ಅಲ್ಲಿ ಹಂಗೆ ಎದ್ದೋದ್ರು. ಸೊ ಈ ಸಲ ನಮಗೆ ಒಂದು ಹೊಸ ಪ್ಲೇಯರ್, ಇಂಡಿಯನ್ ಪ್ಲೇಯರ್ ಎಂಟ್ರಿ ಆಗಿದೆ, ವೆಂಕಟೇಶ್ ಅಯ್ಯರ್. ಸೊ ಅವರು ಬ್ಯಾಟಿಂಗು ಮಾಡ್ತಾರೆ, ಬೌಲಿಂಗ್ ಆಲ್ರೌಂಡರ್. ಸೊ ಆ ಪ್ಲೇಸ್ಗೆನೆ ನಮ್ಮ ಹತ್ರ ಇಲ್ಲಿ ಸ್ಪಾಟ್ ಇಲ್ಲ ಇವಾಗ. ಇದೆಲ್ಲ ಇನ್ನೊಂದು ಏನಪ್ಪಾ ಅನ್ಸ್ತಾ ಅಂದ್ರೆ 18 ವರ್ಷದಲ್ಲಿ ಇನ್ನೊಬ್ಬ ಯಾರಾಡ್ತಾನೆ ಅನ್ನೋರು. ಈಗ RCB ಬೆಂಚ್ ಕಾಯ್ತಾ ಇರೋದೇ ಒಂದು ಟೀಮ್ ಮಾಡಿದ್ರು ಗುರು. ತುಂಬಾ ಚೆನ್ನಾಗಿದೆ. ಒಂದೊಂದ್ಸರಿ ನೆನ್ಸ್ಕೊಂಡ್ರೆ ಆಶ್ಚರ್ಯ ಆಗುತ್ತೆ. ಈಗ ಯಾರನ್ನ ಕೂರಿಸ್ತೀಯ ನೀನು? ಬೆತಲ್ ಕೂರಿಸಿದ್ರೆ ದೇವದತ್ ಇವಾಗ 4 ಜನ ಓವರ್ಸೀಸ್ ಅವ್ನ್ ಆಡ್ಸಿದ್ರೆ ಬೆತಲ್ ಆಡಲ್ಲ. ಇವನು ಯಾರು ಸಾಲ್ಟ್ ವೆಂಕಟೇಶ್ ಅಯ್ಯರ್. ಓ ಯಪ್ಪ. ಇವಾಗ ಸಾಲ್ಟ್, ವಿರಾಟ್ ಕೊಹ್ಲಿ ಓಪನಿಂಗ್ ಇರ್ತಾರೆ. ದೇವದತ್ ಪಡಿಕಲ್ಲು 1 ಡೌನ್ ಇರ್ತಾನೆ. ರಜತ್ ಪಟ್ಟಿದಾರು 2nd ಡೌನ್.
ನೆಕ್ಸ್ಟ್ ಜಿತೇಶ್ ಶರ್ಮಾ. ವೆಂಕಟೇಶ್ ಅವರೆಲ್ಲ ಆಡ್ತಾರೆ. ಅಲ್ಲ, ವೆಂಕಟೇಶ್ ಅಯ್ಯರ್ ಆಡಲ್ಲ. RCB ಬರಕ್ ಮುಂಚೆ SRH ಕ್ಲಿಯರ್ ಮಾಡ್ಬಿಡೋಣ. SRH ಒನ್ ಫಸ್ಟ್ ಇದ್ಯಾರು ಟ್ರಾವಿಸ್ ಬರ್ಬೋದು? ಹೆಡ್, ಅಭಿಷೇಕ್. ಅಭಿಷೇಕ್ ಶರ್ಮಾ ಅಷ್ಟು ಫಾರ್ಮ್ ಅಲ್ಲಿ ಇಲ್ಲ. ಇಲ್ಲ ಅವ್ರು ಬರ್ತಾರೆ. ಸ್ಪಿನ್ನಿಗೆ ಅಷ್ಟೇ ಇಲ್ಲ. ಮತ್ತೆ ಇನ್ನೊಂದು RCB ಇದು ಚಿನ್ನಸ್ವಾಮಿ ತುಂಬಾ ಚಿಕ್ಕ ಸ್ಟೇಡಿಯಂ ಆಯ್ತಾ. ಅದೇನು 80-90 ಮೀಟರ್ ಎಲ್ಲ ಇಲ್ಲ, ಒಂದೊಂದ್ ಕಡೆ 62, 63, 65 ಮೀಟರ್ ಇರುವಂತ ಸ್ಟೇಡಿಯಂ. ಸೊ ಮತ್ತೆ ಇನ್ನೊಂದು ಔಟ್ ಫೀಲ್ಡ್ ಫುಲ್ ಫಾಸ್ಟ್ ಆಗಿರುತ್ತೆ. ಸೊ ಹಂಗಾಗಿ 180 to 200 ಅವರೇಜ್ ಸ್ಕೋರ್ ಯಾರೇ ಆಡಿದ್ರು 180 to 200 ಬಂದೇ ಬರುತ್ತೆ ಅಲ್ಲಿ. ನನ್ನ ಪ್ರಕಾರ ಫಸ್ಟ್ ಮ್ಯಾಚ್ 230+, 250+ ಬರುತ್ತೆ ಅಂತ. ನೆಕ್ಸ್ಟ್ ಒನ್ ಡೌನ್ ಇಶಾನ್ ಕಿಶನ್ ಮತ್ತೆ ಕ್ಲಾಶ್ ಇದ್ದಾರೆ. ಅದ್ರ ನೆಕ್ಸ್ಟ್ ಲಿವಿಂಗ್ಸ್ಟೋನ್ ಹೊಸದಾಗಿ ತಗೊಂಡ್ರು ಅವರು. ನೆಕ್ಸ್ಟ್ ನಿತೀಶ್ ಕುಮಾರ್ ರೆಡ್ಡಿ ಇದ್ದಾರೆ. ಸೊ ಹಂಗಾಗಿ ಅವ್ರದ್ದು ಒಳ್ಳೆ ಟೀಮ್. ಅವ್ರಿಗೇನು ಎಲ್ರು ಆಡ್ಬೇಕು ಅಂತ ಏನಿಲ್ಲ, ಇಬ್ರು ಆಡಿದ್ರೆ ಸಾಕು, ಯಾರಾದ್ರೂ ಸರಿ. SRH ಬಗ್ಗೆ ಯೋಗಿ ಹೇಳಿದ್ರೆ RCB ಟೀಮು, RCB 11 ಬಗ್ಗೆ ನಿಂಗೆ ಅನ್ಸುತ್ತೆ? ನಮ್ ಟೀಮ್ ಈಗ ಅದೇ ನೀವ್ ಹೇಳ್ದಂಗೆ ಈಗ ಆಡ್ದಿಲ್ದಿರೋರು ಬೆಂಚಲ್ಲಿ ಕಾಯ್ತಾ ಇರೋರೇನೆ ಫುಲ್ ಸಖತ್ತಾಗಿ ಆಡ್ ಬಂದಿರೋದು. ಈ ಜೇಕಬ್ ಬೆತ್ತಲ್ಲಿ ನಾವು ಒಂದ್ 2-3 ಮ್ಯಾಚ್ ಆಡ್ಸಿದ್ವಿ, ಯಾವಾಗ ಫಿಲ್ ಸರ್ಟ್ ಅವೈಲೇಬಲ್ ಇದೆ. ವರ್ಲ್ಡ್ ಕಪ್ ಅಲ್ಲಿ ನಮ್ಗೆ ಹೊಡೆದ್ಬಿಡ್ತಾರೆ ಅಂತ ನಮಗ್ ಭಯ ಆಗಿತ್ತು. ಏನಪ್ಪಾ ಇದು, ನಮ್ಗ್ ಒಂದ್ ಕಡೆ ಖುಷಿ ಇಲ್ಲ ಅಂತಲ್ಲ, ಒಂದ್ ಕಡೆ ಭಯ. ಹೇಳೋದಾದ್ರೆ 4 ಜನ ಫಾರಿನ್ ಪ್ಲೇಯರ್ ಯಾರನ್ನ ತಗೊಬೇಕು RCB ಅವರು. ನಾನು ಫಸ್ಟ್ ಪ್ಲೇಯಿಂಗ್ 11 ಹೇಳ್ಬಿಡ್ತೀನಿ, ಆಮೇಲೆ ನೋಡುವ. ವಿರಾಟ್ ಕೊಹ್ಲಿ ಫಿಲ್ ಸಾಲ್ಟ್ ಓಪನಿಂಗ್, ಆಮೇಲೆ ದೇವದತ್ ಪಡಿಕಲ್ ಆಡ್ಬೇಕಾ ಅಥವಾ ವೆಂಕಟೇಶ್ ಅಯ್ಯರ್ ಆಡ್ಬೇಕಾ ಅಂತ ಮ್ಯಾನೇಜ್ಮೆಂಟ್ ಅವರು ಅಲ್ಲಿ ಮಾಮೂಲಿ ಪ್ರಾಕ್ಟೀಸ್ ಸೆಷನ್ಸ್ ಏನ್ ನಡೀತಿದೆ ಅದ್ರ ಮೇಲೆ ಅವ್ರು ಡಿಸೈಡ್ ಮಾಡಿ ಆಡಿಸ್ತಾರೆ. ಆಮೇಲೆ ರಜತ್ ಪಾಟಿದಾರ್ ನಮ್ ಕ್ಯಾಪ್ಟನ್, ಆಮೇಲೆ ಜಿತೇಶ್ ಶರ್ಮಾ ನಮ್ಮ ವಿಕೆಟ್ ಕೀಪರ್ ಮತ್ತೆ ವೈಸ್ ಕ್ಯಾಪ್ಟನ್ ಅಂತಾನು ಹೇಳ್ಬೋದು. ವೈಸ್ ಕ್ಯಾಪ್ಟನ್ ಆದ್ರೆ ಅವ್ರು ಲಾಸ್ಟ್ ಟೈಮ್ ಅವ್ರ ಆಡೋದ್ರಿಂದಾನೇ ನಾವು ಮೆಜಾರಿಟಿ ಆಫ್ ದ ಲೈಕ್ ಫೈನಲ್ ಇದರಿಂದ ಅದೊಂಥರ ಮೆಮೊರಿ, ಅದು ಕೋರ್ ಮೆಮೊರಿ. ಅದಾದ್ಮೇಲೆ ನಮ್ಮ ಭೀಮಾ ಟಿಮ್ ಡೇವಿಡ್ ಇದ್ದಾರೆ, ಆಮೇಲೆ ನಮ್ಮ ಕೃಣಾಲ್ ಪಾಂಡ್ಯ ಇದ್ದಾರೆ. ಮ್ಯಾಜಿಕ್ ಸ್ಪಿನ್ ಬ್ಯಾಟಿಂಗು ಆಡ್ತಾರೆ, ಬೌಲಿಂಗು ಮಾಡ್ತಾರೆ. ಒಂದ್ಸತಿ ಅವರು ಎಕ್ಸ್ಪೀರಿಯನ್ಸ್ ಕೃಣಾಲ್ ಪಾಂಡ್ಯ ಟೀಮ್ 2 ಮ್ಯಾಚ್ ನೀವು ಬೇಕಾದ್ರೆ ಹೈಲೈಟ್ಸ್ ಇರೋ ತೆಗೆದು ನೋಡಿ. 2 ಮ್ಯಾಚ್ ಹೋಗ್ಬಿಟ್ಟಿತ್ತು ಆಲ್ರೆಡಿ, ಆಲ್ಮೋಸ್ಟ್ ಹೋಗ್ಬಿಟ್ಟಿತ್ತು. ಹಂಗೆ ಅವರೇ ಕೈಯಲ್ಲಿ ಗೆಲ್ಸಿದ್ದು. ಅವ್ರಾದ್ಮೇಲೆ ನಮ್ಮ ರೊಮಾರಿಯೋ ಶಫರ್ಡ್ ಸ್ವಲ್ಪ ಇದ್ರಲ್ಲಿದ್ದಾರೆ, ಅವ್ರನ್ನ ಹಾಕೋಬಹುದು. ಭುವನೇಶ್ವರ್ ಕುಮಾರ್, ಜೇಕಬ್ ಡಫಿ ಆರ್ ಲೋಕಿ ಫೆರ್ಗುಸನ್. ಜೇಕಬ್ ಡಫಿ ಈಗ ಪ್ರೆಸೆಂಟ್ ಈಗ T20 ಅಲ್ಲಿ ಆಡಿದ್ದಾರೆ. ಆಮೇಲೆ ಸುಯೇಶ್ ಶರ್ಮಾ. ಸೊ ನಿಮ್ ಇದ್ರಲ್ಲಿ ಜಾಕಬ್ ಬೆತ್ತಲ್ ಇಲ್ಲ, ಜೇಕಬ್ ಬೆತ್ತಲ್ಗೆ ಜಾಗ ಇಲ್ಲ, ಇಲ್ಲಿ ಜಾಗ ಇಲ್ಲ. ಸಾಲ್ಟ್ ನನ್ಗೆ ಏನ್ ಅನ್ಸ್ತಾ ಇದೆ ಅಂದ್ರೆ, ಸಾಲ್ಟ್ ಸ್ವಲ್ಪ ಈ ಸರಿ ಫಾರ್ಮಲ್ ಇಲ್ದೇ ಇರೋದ್ರಿಂದ ಏನಾರು ಫಸ್ಟ್ ಮ್ಯಾಚ್ ಅವ್ರು ಏನಾರು ಆಡದೆ ಇದ್ರೆ ಜೇಕಬ್ ಬೆತ್ತಲ್ ಯಪ್ಪ ಎಂತ ಟೀಮ್ RCB. ಯಾರಾದ್ರೂ ಡಮ್ಮಿ ಅವ್ರು ಇದ್ರೆ ಒಂದ್ ಯಾರನ್ನಾರು ಕೂರಿಸಬಹುದು. ಎಲ್ಲ ಸಾಲ್ಟ್ ಬದಲಿಗೆ ಜೇಕಬ್ ಬೆತ್ತಲ್ ಆದ್ರೆ ಒಳ್ಳೆ ಅವ್ರಿಗೊಂದು ಆಪ್ಷನ್ ಆಗ್ತೈತಿ. ಏನಕ್ಕೆ ಅಂದ್ರೆ ಜೇಕಬ್ ಬೆತ್ತಲ್ ಸ್ಪಿನ್ ಬೌಲಿಂಗ್ ಮಾಡೋದ್ರಿಂದ ಬರ್ಬೇಕು ಅಂತ ನೀನ್ ಹೇಳೋದು. ಅಲ್ಲಲ್ಲ, ಸಾಲ್ಟ್ ಬದಲಿಗೆ ಸಾಲ್ಟ್ ಏನಾರು ಆಡಿಲ್ಲ ಅಂದ್ರೆ ಜೇಕಬ್ ಬೆತ್ತಲ್ ಹಾಕಬಹುದು, ಏನ್ ಸಮಸ್ಯೆ ಇಲ್ಲ. ಸೊ ನಮ್ ಕಡೆ ಓಪನಿಂಗ್ ವೆಂಕಟೇಶ್ ಅಯ್ಯರ್ ಮಾಡ್ತಾರೆ ಅವಾಗ. ಸೊ ನಮ್ ಕಡೆ ಏನ್ ಸಮಸ್ಯೆ ಏನ್ ಆಗಲ್ಲ. ಸೊ ಆದ್ರೆ ನಾವೇನಂದ್ರೆ ಇಂಟರ್ನಲ್ ಟೀಮ್ ಅಲ್ಲಿ ಅದ್ ಹೆಂಗ್ ಮ್ಯಾನೇಜ್ ಮಾಡ್ತಾರೆ ಅಂದ್ರೆ ನಮಗ್ ಭಯ. ಈಗ ಸಾಲ್ಟ್ ನ ಬಿಟ್ರೆ ಇವ್ರನ್ನ ಕುಂಡಿಸ್ಕೊಂಡು ಆಡಂಗ. ಸಾಲ್ಟ್ ಹೆಂಗಿದ್ರು ಪವರ್ ಪ್ಲೇ ಆಡ್ಕಾರ, ಅವ್ರೇನು ಫಾಸ್ಟ್ ಆಗಿ ಬರ್ತಾರೆ, ಫಾಸ್ಟ್ ಆಗಿ ಹೋದ್ರು ಪರವಾಗಿಲ್ಲ. 40-50 ಹೊಡೆದ್ರು ಒಳ್ಳೆ ರನ್ನೇ ಅಷ್ಟೇ. ಇಂಪ್ಯಾಕ್ಟ್ ಪ್ಲೇಯರ್ ಬೇರೆ ಇದಾರಲ್ಲಪ್ಪ, ಇಂಪ್ಯಾಕ್ಟ್ ಪ್ಲಸ್ ಇನ್ನೊಂದೇನಪ್ಪಾ ಅಂದ್ರೆ ಫಸ್ಟ್ 2-3 ಮ್ಯಾಚ್ ಗಳಿಗೆ ಜಾಶ್ ಹೆಸಲ್ವುಡ್ ಅನ್ಅವೈಲೇಬಲ್ ಇರ್ತಾರೆ. ಇವತ್ತು ಬಂದಿದ್ದಾರೆ ಅವ್ರು ಬೆಂಗಳೂರಿಗೆ, ಬಟ್ 2-3 ಮ್ಯಾಚ್ ಫಸ್ಟ್ 2-3 ಮ್ಯಾಚ್ ಗೆ ಅನ್ಅವೈಲೇಬಿಲಿಟಿ ಇರುತ್ತೆ. ಜೇಕಬ್ ಡಫಿ ಪ್ಲೇಸ್ ನ ಅವರು ಫಿಲ್ ಮಾಡ್ತಾರೆ. ಡಫಿ ಹಾಕಬಹುದು, ಏನು ಇನ್ ಸ್ವಿಂಗ್ ಔಟ್ ಸ್ವಿಂಗ್ ಎಲ್ಲ ಚೆನ್ನಾಗಿ ಆಗುತ್ತೆ. ಡಫಿ ಆಡಿಸಬಹುದು, ಫಾಸ್ಟ್ ಟ್ರ್ಯಾಕ್ ಆಗಿರೋದ್ರಿಂದ. ನೆಕ್ಸ್ಟ್ ಅವರೇಜ್ ಸ್ಕೋರ್ ಬಂದು ಇದರಲ್ಲಿ 180 to 200 ನಾನು ಹೇಳ್ದಂಗೆ. ಸೊ ಹೆಡ್ಸ್ ಟು ಹೆಡ್ ನೋಡೋದಾದ್ರೆ ಟೋಟಲ್ ಆಡಿರುವಂಥದ್ದು SRH ಮೇಲೆ 25 ಮ್ಯಾಚ್ಗಳು. 25ರಲ್ಲಿ 14 ಮ್ಯಾಚು SRH ವಿನ್ ಆಗಿದೆ, 11 ಮ್ಯಾಚು RCB ವಿನ್ ಆಗಿದೆ. ಬ್ಯಾಲೆನ್ಸ್ ಮಾಡ್ಬಿಡೋಣ. ಬಟ್ ಟ್ವಿಸ್ಟ್ ಅಂದ್ರೆ ಚಿನ್ನಸ್ವಾಮಿಯಲ್ಲಿ ಇವ್ರು ಆಡಿರುವಂತದ್ದು 8 ಮ್ಯಾಚು, 8ರಲ್ಲಿ 5 RCB ಗೆದ್ದಿದೆ, 3 SRH ಗೆದ್ದಿರುವಂತದ್ದು. ಸೊ ಹಂಗಾಗಿ ನಾವು ಸ್ವಲ್ಪ ಲೀಡಿಂಗ್ ಅಲ್ಲಿ ಇದ್ದೀವಿ ಚಿನ್ನಸ್ವಾಮಿಯಲ್ಲಿ. ಸೊ ಮತ್ತೆ ಇವರು ಅದೇ ಮೈಂಡ್ ಸೆಟ್ ಅಲ್ಲಿ ಬರ್ತಾರಲ್ಲ, ಚಾಂಪಿಯನ್ ಮೈಂಡ್ ಸೆಟ್ ಅಲ್ಲೇ ಬರ್ತಾರೆ ಅವರು. ಸೊ ಚಾಂಪಿಯನ್ ಮೈಂಡ್ ಸೆಟ್ ಅಲ್ಲಿ ಬರೋದ್ರಿಂದ ಜಿತೇಶ್ ಶರ್ಮಾ ಕೂಡ ನಿನ್ನೆ ನೋಡ್ತಾ ಇದ್ದೆ ಅವ್ರ ಇಂಟರ್ವ್ಯೂ, ಅವ್ರು ಹೇಳ್ತಾ ಇದ್ರು ಕೊಹ್ಲಿ ಎಲ್ಲ ಮಿಡಲ್ ಅಲ್ಲೇ ಕಟಾರ್ ಅಂತ ಬಾರಿಸ್ತಾವ್ರ ಅಣ್ಣ ಅಂತ. ಅವರೆಲ್ಲ ಇವಾಗ ಅವ್ರ ಪ್ರಾಕ್ಟೀಸ್ ಸೆಷನ್ ಎಲ್ಲ ಬಂದು ಯುಕೆ ಪಿಚ್ ಅಲ್ಲಿ. ಸೊ ಅವೆಲ್ಲ ಬೌನ್ಸಿ ಟ್ರ್ಯಾಕ್, ನಿಮ್ಗೆಲ್ಲ ಗೊತ್ತಿರ್ಬೋದು, ಅವೆಲ್ಲ ಬೌನ್ಸಿ ಟ್ರ್ಯಾಕ್. ಅವರೆಲ್ಲ ನೆಟ್ ಪ್ರಾಕ್ಟೀಸ್ ಮಾಡೋದೇ ಯುಕೆ ಪಿಚ್ ಅಲ್ಲಿ. ಸೊ ಅವ್ರ ಮನೆ ಅಲ್ಲೇ ಇರೋದ್ರಿಂದ ಇಂಗ್ಲೆಂಡ್ ಅಲ್ಲಿ ಅಲ್ಲೇ ಮಾಡ್ತಾರೆ ಅವರು. ಪ್ಲಸ್ SRH ಗೆ ಈ ಸರಿ ಒಂದು ಏನಪ್ಪಾ ಬ್ಯಾಡ್ ಲಕ್ ಅಂತಂದ್ರೆ ಅವ್ರ ಓನರ್ ಗೆ ಬ್ಯಾಕ್ ಕ್ಲಾಶ್ ಇದೆ. ಯಾವ್ದೋ ಒಂದು ಸೀರೀಸ್ ಅಲ್ಲಿ ಅವರು ಪಾಕಿಸ್ತಾನ್ ಪ್ಲೇಯರ್ ನ ಹೈರ್ ಮಾಡೋದಕ್ಕೆ
ಹೌದೌದೌದೌದು. ಅದಕ್ಕೆ ಎಲ್ಲಾರು ಕಾವ್ಯ ಮರನ್ನ ಬಿಟ್ಟಾಕಿ ಅದೇ ಅನನ್ಯ ಬಿರ್ಲಾ ಅವ್ರನ್ನ ಎಲ್ಲರೂ ಫಾಲೋ ಮಾಡ್ತಿದ್ದಾರೆ. ಸೊ ನಾನು ಕೂಡ ನಿನ್ನೆ ಫಾಲೋ ರಿಕ್ವೆಸ್ಟ್ ಕಳ್ಸಿದೀನಿ. ರಿಕ್ವೆಸ್ಟ್ ಏನಿಲ್ಲ ಕಳ್ಸಿದ್ರೆ ಫಾಲೋ ಮಾಡ್ತಿದೀನಿ. ನಾವ್ ಮಾಡ್ತಾ ಇದೀವಿ. Obviously. ಸೊ ಒಂದ್ ದಿವಸ ಅವರು ನಮ್ನ ಮಾಡಂಗೆ ಆಗ್ಲಿ ನೋಡಿ. ಹೌದು. ಓಕೆ, ಈಗ ನಾವು ಟೀಮ್ಸ್ ಗಳ ಬಗ್ಗೆ ಮಾತಾಡಿದ್ವಿ, ಯಾರ್ಯಾರು ಏನೇನ್ ಮಾಡ್ತಾರೆ ಇದೆಲ್ಲ ಮಾತಾಡಿದ್ವಿ. ನನ್ನ ಪ್ರಕಾರ ಫಸ್ಟ್ ಪಿಚ್ ಅನಾಲಿಸಿಸ್ ನ ಈಗ ಯೋಗಿ ಅವ್ರು ಹೇಳ್ತಾರೆ ಎಲ್ಲಿ ನಡೀತಾ ಇದೆ. ನಾಳೆ ಚಿನ್ನಸ್ವಾಮಿ ಪಿಚ್ಚು ತುಂಬಾ ಶಾರ್ಟ್ ಬೌಂಡ್ರಿ ಇರುವಂತದ್ದು. ಎಷ್ಟು ಅಲ್ಲೆಲ್ಲ 150-160 ಎಲ್ಲ ಹೊಡೆದ್ರೆ ಬಿಟ್ಬಿಡದೆ ಮ್ಯಾಚ್ ಹೋದಂಗೆ. ಏನಾದ್ರೆ ಮಿನಿಮಮ್ 190-180 ಇರಲೇಬೇಕಷ್ಟು. ಈಗಿರೋ ಎಲ್ಲಾ ಬ್ಯಾಟ್ಸ್ ಈಗ ಎಲ್ಲಾ ಟೀಮನು ಎಲ್ಲಾರು ಬ್ಯಾಟಿಂಗ್ ಫೋಕಸ್ಡ್ ಇರೋದ್ರಿಂದ ಹೌದೌದು 180-190 ಏನೂ ಇಲ್ಲ. 200 ಮೇಲಿದ್ರೆ ಏನೋ ಒಂದ್ ಸ್ವಲ್ಪ ನೋಡ್ಬೋದು. ಸೊ ಯಾವ್ದೇ ರೀತಿ ಮಳೆ ಬರುವಂತ ಸಾಧ್ಯತೆ ಯಾವ್ದು ಇಲ್ಲ. ಸೆಕೆ ಕಿತ್ತರಿತಾ ಇದೆ. ಎಲ್ಲ ಚೆನ್ನಾಗಿದೆ. ಮತ್ತೆ ಇನ್ನೊಂದು ಎಷ್ಟೆಷ್ಟೋ ಪೊಲಿಟಿಕಲ್ ಸ್ಟಂಟ್ಸ್ ಏನೇನೋ ಗಿಮಿಕ್ ಎಲ್ಲ ಮಾಡಿ ಮತ್ತೆ ನಮ್ಗೆ ಚಿನ್ನಸ್ವಾಮಿ ಹೋಮ್ ಪಿಚ್ ಸಿಕ್ಕಿರುವಂತದ್ದು. ಸೊ ಇಟ್ ವಾಸ್ ನಾಟ್ ಎ ಈಸಿ. ಯಾಕಂದ್ರೆ ಕೆಸಿಸಿ ಪ್ರಸಾದ್ ಅವ್ರಿಗೆ ನಾವು ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಇಲ್ಲ ಅಂತಂದಿದ್ರೆ ಇವ್ರಿಗೆ ಇದು ಹೋಮ್ ಪಿಚ್ ಸಿಕ್ತಿದ್ದಿಲ್ಲ, ಮತ್ತೆ ಯಾವ್ದೋ ಬೇರೆ ಪಿಚ್ ಸಿಕ್ತಿತ್ತು. ಸೊ ಹಂಗಾಗಿ ಎಷ್ಟೋ ಏನೇನೋ ಮಾಡಿದ್ರು, ಅದು ಹಂಗೆ ಇದು ಹಿಂಗೆ ಸತ್ರು, ಏನೇನೋ ಜಾಗ ಇಲ್ಲ, ಸಿಟಿ ಸೆಂಟ್ರಲ್ ಐತೆ ಅಂತ. ಬಟ್ ಸ್ಟಿಲ್ ಅದನ್ನೆಲ್ಲ ಅವ್ರ ಜೊತೆ ಎಲ್ಲ ಫೈಟ್ ಮಾಡಿ ಮತ್ತೆ ರೆಸ್ಪಾನ್ಸಿಬಿಲಿಟಿ ಅವ್ರು ತಗೊಂಡು ಅವ್ರ ಅಥಾರಿಟಿಯಾಗಿ ಮಾಡಿದ್ದಾರೆ. ಪ್ಲಾನಿಂಗು ಎಲ್ಲ ಅಥಾರಿಟಿ ಮಾಡಿ ಅವ್ರ ಬ್ಯಾಕ್ ಗ್ರೌಂಡ್ ವರ್ಕ್ ಮಾಡಿ ಅದನ್ನ ಪ್ರೂವ್ ಮಾಡಿದ್ದಾರೆ. ನಮ್ ಕೈಲಿ ಮಾಡಕ್ಕಾಗತ್ತೆ, ನಾವು ಮಾಡಿ ತೋರಿಸ್ತೀವಿ. ಈ ಸಲ ಟಿಕೆಟ್ ತಗೊಂಡವ್ರಿಗೆ ಮೆಟ್ರೋ ಫ್ರೀ. ಮೆಟ್ರೋ ನೀವು ಅಲ್ಲಿ ಕೂಡ ಸ್ಕ್ಯಾನ್ ಮಾಡಬಹುದು. ಮೆಟ್ರೋ QR ಕೋಡ್ ಕೂಡ ಇರುತ್ತೆ ಟಿಕೆಟ್ ಅಲ್ಲಿ. ಈಗ RCB ಅಲ್ಲಿ ನಿನ್ ಪ್ರಕಾರ RCB ಅಲ್ಲಿ ಟಾಪ್ ನಾಳೆ ಪರ್ಫಾರ್ಮ್ ಮಾಡಬಹುದು ಅಂತ ಟಾಪ್ 3 ಪ್ಲೇಯರ್ಸ್, ಬ್ಯಾಟ್ಸ್ಮನ್ ಮತ್ತೆ ಹೈಯೆಸ್ಟ್ ವಿಕೆಟ್ ತಗೊಳ್ಳೋಂತ ಒಬ್ಬ ಬೌಲರ್ ಯಾರು ಅನ್ಸುತ್ತೆ? ಈಗ ನಮ್ಮ RCB ಇದ್ರಲ್ಲಿ ಎಲ್ಲಾರು ಒಳ್ಳೆ ಸ್ಟಾರ್ ಪ್ಲೇಯರ್ಸೇ. ನಾವ್ ಯಾವತ್ತಿದ್ರು ನಮ್ಮ ವಿರಾಟ್ ಕೊಹ್ಲಿ ಫಸ್ಟ್ ಪ್ರಿಫರೆನ್ಸ್ ಇಸ್ ವಿರಾಟ್ ಕೊಹ್ಲಿ. ಆಮೇಲೆ ನಮ್ಗೆ ನನಗೆ ಯಾಕೋ ಒಂಥರ ಒಲವು ಜಿತೇಶ್ ಶರ್ಮಾ ಅವ್ರ ಕಡೆ ಚೆನ್ನಾಗಿ ಬರ್ತಾ ಇದೆ. ಅವ್ರು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದಾರೆ ಅನ್ಸುತ್ತೆ. ಜಿತೇಶ್ ಶರ್ಮಾ ಅವ್ರು ಚೆನ್ನಾಗಿ ಆಡ್ತಾರೆ. ಆಮೇಲೆ ವೆಂಕಟೇಶ್ ಅಯ್ಯರ್ ಅವರು ಚೆನ್ನಾಗಿ ಆಡ್ತಾರೆ. ಅವರು ಆಡಿಸ್ತಾರೆ ಆದ್ರೆ ಫುಲ್ ಫಾರ್ಮಲ್ ಇದ್ದಾರೆ. ಪ್ರಾಕ್ಟೀಸ್ ಮ್ಯಾಚು ಸೆಷನ್ಸ್ ಎಲ್ಲ ನೋಡಿದಾಗ ಎಲ್ಲ ಒಂಥರ ರೆಬೆಲ್ ತರ, ಆಮೇಲೆ ಒಂಥರ ಫುಲ್ ರೆಟ್ರೋ ಲುಕ್ ಅಲ್ಲಿ ಸ್ವಲ್ಪ ಜನ ಇದಾರೆ. ಫುಲ್ ಎಲ್ಲ ಉದ್ದ ಕೂದಲು ಬಿಟ್ಕೊಂಡು ಫುಲ್ ಫಾರ್ಮಲ್ ಇದಾರೆ. ನನ್ನ ದೀಸ್ ಆರ್ ಮೈತ್ರಿ ಬೌಲರ್ಸ್. ನಾನು ಸುರೇಶ್ ಶರ್ಮಾ ಅವನ್ನ ಬ್ಯಾಟ್ ಮಾಡ್ತೀನಿ. ಸೊ ಬೌಲರ್ ನಾವು ನೋಡೋದಾದ್ರೆ 68% ಒಬ್ಬ ಬೌಲರ್. ನನ್ನ ಪ್ರಕಾರ ನಾಳೆ ಮಿಂಚುವಂತದ್ದು ವಿರಾಟ್ ಕೊಹ್ಲಿ, ನೋ ಡೌಟ್. ನೆಕ್ಸ್ಟ್ ದೇವದತ್ ಪಡಿಕ್ಕಲ್, ನೋ ಡೌಟ್. ಅಲ್ಲಿ ಹೋಗಲ್ಲ, ಮುಂದಕ್ಕೆ ಹೋಗಲ್ಲ. ನೋಡ್ಬೇಕಿದ್ರೆ ನಾಳೆ ಇವರೇ ಹೊಡೆದಾಗ ಫಸ್ಟ್ 4 ಜನಕ್ಕೆ ಸಾಕಾಗುತ್ತೆ ಅಂತ ನಾನು. SRH ಅಲ್ಲಿ ಯಾರು ಹೇಳ್ತೀರಾ ನೀವು? SRH ಅಲ್ಲಿ ಅಭಿಷೇಕ್ ಶರ್ಮಾ ಫಸ್ಟ್ ಶೋರ್. ನೆಕ್ಸ್ಟ್ ಇಶಾಂತ್ ಶರ್ಮಾ ಅವರು, ಇಶಾನ್ ಕಿಶನ್ ಅವ್ರಿಗೆ ಕ್ಯಾಪ್ಟನ್ಸಿ ಪ್ರೆಷರ್ ಸ್ವಲ್ಪ ಇರುತ್ತೆ ಅಂತ ನನ್ನ ಭಾವನೆ. ಆದ್ರೆ ಪರ್ಫಾರ್ಮ್ ಮಾಡಬಹುದು, ಅಭ್ಯಾಸ ಇದೆ. ಬಟ್ ಸ್ಟಿಲ್ ಮತ್ತೆ ಇನ್ನೊಂದು ಈ ಬೆಂಗಳೂರು ಪಿಚ್ಚು ಪರ್ಟಿಕ್ಯುಲರ್ಲಿ ಸ್ಪಿನ್ನಿಗೆ ಕಡಿಮೆ ವಿಕೆಟ್ಸ್ 33%, ಫಾಸ್ಟಿಗೆ 67-68% ಫಾಸ್ಟಿಗೆ ಬೀಳುವಂಥದ್ದು. ಬಟ್ ಸ್ಟಿಲ್ ನಾಳೆ ಸ್ಪಿನ್ಗೆ ಜಾಸ್ತಿ ವಿಕೆಟ್ ಬೀಳೋದು, ಸ್ಪಿನ್ನೇ ಟರ್ನ್ ಮಾಡುವಂಥದ್ದು. ಕೃಣಾಲ್ ಪಾಂಡ್ಯ ಆರ್ ಶ್ರೇಯಸ್. ಏನಕ್ಕೆ ಅಂದ್ರೆ ಅದೆಲ್ಲ ಕಡಿಮೆ ಇರುವಂತ ದೂರ. ಅವ್ರೇನ್ ಮಾಡ್ತಾರೆ, ಎತ್ತಿ ಹೊಡ್ಬಿಡೋಣ ಅಂತ ಹೋಯ್ತಾರೆ, ಅಲ್ಲೇ ನಿಂತ್ಕೊತಾರ ನಮ್ಮ ಹುಡುಗರು. ಅದೇ ಅಲ್ಲಿ ಸ್ಟ್ರಾಟಜಿ. ಸೊ ಬೌಲರು ನಾನು ಹೇಳ್ದಂಗೆ ಕೃಣಾಲ್ ಪಾಂಡ್ಯ ಆರ್ ಶ್ರೇಯಸ್ ಶರ್ಮಾ ಅವರೇ ಕೀ ಪ್ಲೇಯರ್ಸ್ ನಾಳೆ. ನನಗೇನಪ್ಪಾ ಅಂತ ಅನ್ಸಿದ್ರೆ ಸಾಲ್ಟ್. ಓಕೆ, ರಜತ್ ಪಾಟಿದಾರ್ ಅಲ್ಲ, ಇದು ಅಡ್ಡೇಟ್ ಮೇಲೆ ಒಂದು ಗುಡ್ ಡೇಟಾ ಅಥವಾ? ಇಲ್ಲ ನನಗೆ ಅಡ್ಡೇಟ್ ಮೇಲೆ ಗುಡ್ ಡೇಟ್ ಇಲ್ಲ. ನಾಳೆ ಸಾಲ್ಟ್, ರಜತ್ ಪಾಟಿದಾರ್, ವಿರಾಟ್ ಕೊಹ್ಲಿ, ಇದು ಸುರೇಶ್ ಶರ್ಮಾ ಬೌಲಿಂಗು ಅಂತ ನಾನು. ಮತ್ತೆ ಇನ್ನೊಂದು ನೀವು ನೋಡಿದ್ದೀರಾ ನೋಡಿಲ್ವೋ ಗೊತ್ತಿಲ್ಲ, ಮೊನ್ನೆ ಯಾವ್ದೋ ಇಂಟರ್ವ್ಯೂ ಅಲ್ಲಿ ಅವ್ರದ್ದು SRH ಇಂಟರ್ವ್ಯೂ ಅಲ್ಲಿ ಯಾರೋ ಹಂಗೆ ಯಾರೋ ಒಬ್ರು ಕೇಳ್ತಾರೆ ಹಿಂಗೆ ಇವನಿಗೆ, ಯಾರಿಗೆ, ಅಭಿಷೇಕ್ ಶರ್ಮಾಗೆ, ಏನು ಯಾವ ಟೀಮ್ ಮೇಲೆ ನಿಮ್ಗೆ ಆಡ್ಲಿಕ್ಕೆ ಇಷ್ಟ ಅಂತ. ಸೊ ಅವರೊಂದು ಇನ್ ಕಾಮಿಕ್ ವೇಲಿ ಟ್ರಾವಿಸ್ಗೆ RCB ಮೇಲೆ ಅಂದ್ರೆ ಇಷ್ಟ ಅಂತ ಹೇಳ್ತಾನೆ. ಸೊ ಅವ್ರಿಗೆ ಗೊತ್ತು, ಸೊ RCB ಅಂತ ಹೆಸರು ತಗೊಂಡ್ರೆ ಅಲ್ಲಿ ಪಾಪ್ಯುಲಾರಿಟಿ ಮತ್ತೆ ವೈರಲ್ ಆಗುವಂಥದ್ದು ದೇ ನೋಸ್. ನಾವ್ ಏನೇ ಪಾಪ್ಯುಲಾರಿಟಿ ತಗೊಳ್ಳಿ, ಅದೇ ಟ್ರಾವಿಸ್ ಬಾಲ್ ಬಾಯ್ ಇಟ್ಕೊಂಡಿದ್ವಿ, ವಾಟರ್ ಅದು ಬೇರೆ ವಿಚಾರ. ಹೌದು. ಸೊ ಒಂದಷ್ಟು ಜನ ನಕ್ಕಿದ್ರು, ಅದನ್ನ ಏನೇನೋ ಟ್ರೋಲ್ ಮೀಮ್ಸ್ ಏನೋ ಮಾಡಿದ್ರು. ಬಟ್ ಸ್ಟಿಲ್ ಎಲ್ಲರೂ ಈಗ RCB ಟ್ರಾಲ್, KKR ಅವ್ರದ್ದು ಇದ್ರಲ್ಲಿ ಸ್ಟಾರ್ಟಿಂಗ್ ಇದ್ರ ವಿಡಿಯೋಸ್ ಅನ್ಬಾಕ್ಸಿಂಗ್ ವಿಡಿಯೋ 49 ಅಂತ ಹಾಕ್ಬಿಟ್ಟು ಟ್ರಾಲ್ ಮಾಡೋರು. KKR ಅವ್ರಿಗೆ ಒಳ್ಳೆ ಆಟ ಆಯ್ತು ಅವ್ರಿಗೆ. KKR ಅಲ್ಲಿ 11 ಇದು ಇವರು ಮಾಡಕ್ತಾರೆ ಕೊನೆಗೆ, ಅದೆಲ್ಲ ಏನಿಲ್ಲ. ಬಟ್
ಎಕ್ಸ್ಪ್ಲೋಸಿವ್ ಮ್ಯಾಚ್ ನಾಳೆ ಇರುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ. ಹೌದು, ಭಯಂಕರ ಎಕ್ಸ್ಪ್ಲೋಸಿವ್ ಮ್ಯಾಚ್ ಇರುತ್ತೆ ನಾಳೆ ಸಾಟರ್ಡೆ ಆಗಿರೋದ್ರಿಂದ ರನ್ಗಳ ಸುರಿಮಳೆ. ಟೀಮ್ಸು ಎಲ್ಲ ಔಟ್ಲುಕ್ ಎಲ್ಲ ಒಂದ್ ಕಡೆ ಇಟ್ಟು, ಲ್ಯಾಪ್ಟಾಪ್ ಒಂದ್ ಕಡೆ ಇಟ್ಟು ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಡು ಕ್ಲೀನ್ ಆಗಿ ಕುತ್ಕೊಂಡ್ಬಿಡಿ ಟಿವಿ ಮುಂದೆ, ಆಯ್ತಾ? ಸೂಪರ್ ಮ್ಯಾಚ್ ಇರುತ್ತೆ ನಾಳೆ. ನಾವು ಆದಷ್ಟು ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಜೊತೆ ವಾಪಸ್ ಬರ್ತೀವಿ. ಮತ್ತೆ ಥ್ಯಾಂಕ್ ಯು ಅಣ್ಣ, ಇದೇನೋ ಟಿ ಶರ್ಟ್ ಎಲ್ಲ ಪಾಪ ಎಲ್ಲೋ ಹೋಗಿ ಕ್ಯೂವಲ್ಲೆಲ್ಲ ನಿಂತ್ಕೊಂಡು. ಟಿ ಶರ್ಟ್ ಇಸ್ ಸ್ಪಾನ್ಸರ್ಡ್ ಬೈ ಪೆಟ್ ಸೊಸೈಟಿ. ಪೆಟ್ ಸೊಸೈಟಿ ಇಂದ ನಮಗೆ ಇದು ಸ್ಪಾನ್ಸರ್ ಆಗಿರೋಂಥ ಟಿ ಶರ್ಟ್ ಈ ಸರಿ. ಸೊ ಥ್ಯಾಂಕ್ ಯು ಫಾರ್ ಪೆಟ್ ಸೊಸೈಟಿ ಫಾರ್ ಸ್ಪಾನ್ಸರಿಂಗ್ ದ ಟಿ ಶರ್ಟ್ಸ್ ಫಾರ್ RCB ಟಿ ಶರ್ಟ್ಸ್. ಆಮೇಲೆ ನಾವು ನೀವು ಹೇಳ್ತಾರಲ್ಲ ಟ್ರೋಲರ್ಸ್ ಇದು ಅಂತ, ಅದೇನ್ ಗೊತ್ತಾ, ಒಂದ್ ಕಡೆ ಗಾದೆ ಇದೆ, ಗೆದ್ದೆತ್ತಿನ ಬಾಲ ಹಿಡಿಯೋದು ಅಂತ. ಗೆದ್ದೆತ್ತಿನ ಬಾಲ ಹಿಡಿಯೋದು ಅಂತಾರಲ್ಲ, ನಮ್ಮಲ್ಲಿ ಕರ್ನಾಟಕದಲ್ಲಿ ಟ್ರೋಲರ್ಸ್ ಏನ್ ಕಡಿಮೆ ಇಲ್ಲ, ಸರಿಯಾಗಿ ರೂಪ್ತಾರ ಅವರು. ನಮ್ಮವ್ರು ಕೊಡೋದ್ರಲ್ಲಿ ಎಕ್ಸ್ಪರ್ಟ್ ಬಿಡಿ. ಅವರೆಲ್ಲ ಏನೋ ಮಾಡ್ತಾರೆ, ನಮ್ಮ ಹತ್ರ 5 ಕಪ್ ಇದೆ ಅನ್ಬಾಕ್ಸ್ ಮಾಡಿದ್ರೆ ನೀವು ಅನ್ಬಾಕ್ಸೇ ಮಾಡಿಲ್ಲ ಅಂತ. 5 ಕಪ್ ಇದೆ ಅನ್ಬಾಕ್ಸ್ ಮಾಡಿದ್ರು, ಆದ್ರೆ ಲಾಸ್ಟ್ ದಿನ ತನಕ ಟಿಕೆಟ್ ಇದೆ ಇನ್ನ ಬನ್ನಿ, ಟಿಕೆಟ್ ಇದೆ ಇನ್ನ ಬನ್ನಿ ಅಂತಾರೆ. ನಮ್ದ್ರಲ್ಲಿ ಅನ್ಬಾಕ್ಸಿಂಗ್ ಮಿನಿಟ್ ಅಲ್ಲೇ ಹೋಗ್ಬಿಡ್ತಾರೆ. ಮಿನಿಟ್ ಅಲ್ಲಿ. ಮೊನ್ನೆ ನಾವು ಆಫೀಸಲ್ಲಿ ಕುತ್ಕೊಂಡು ಚೆಕ್ ಮಾಡಿದ್ವಿ, ಸೆಲೆಕ್ಟ್ ಮಾಡಿದ್ರೆ ನನ್ನ ಫ್ರೆಂಡು ಬುಕ್ ಮಾಡಿ ಅಂದ್ರೆ ಇಲ್ಲ ಅದಾಗ್ಲೇ ತಗೊಂಡ್ಬಿಟ್ಟಿದ್ದಾರೆ ಅಲ್ಲ. ಟಕ್ ಅಂತ ಹೋಗುತ್ತೆ. ಫ್ಯಾನ್ ಬೇಸ್ ಇಸ್ ಟೋಟಲಿ ಡಿಫರೆಂಟ್. ಹೌದು, ಕೆಲವೊಂದು ಸ್ಟೇಡಿಯಂ ಅಲ್ಲಿ 70-80 ಸಾವಿರ ಕೆಪಾಸಿಟಿ ಇದೆ, ಸೀಟಿಂಗ್ ಕೆಪಾಸಿಟಿ. ಬಟ್ ಸ್ಟಿಲ್ ಇಷ್ಟು ರೆವೆನ್ಯೂ ಅಲ್ಲಿ ಜನರೇಟ್ ಮಾಡಕ್ಕಾಗಲ್ಲ. ಇಲ್ಲಿರುವಂತದ್ದೇ 33,000 ಅಷ್ಟೇ ಸೀಟಿಂಗ್ ಕೆಪಾಸಿಟಿ. ಬಟ್ ಮಿನಿಮಮ್ ಅಂದ್ರೆ 4,000, ಮ್ಯಾಕ್ಸಿಮಮ್ ಅಂದ್ರೆ 42,000, 42,000 ರುಪೀಸ್ ಟಿಕೆಟ್. ಒಬ್ರು ಟಿಕೆಟ್ ಸಿಕ್ಕೈತೆ ಆಯ್ತಾ, ಅವ್ರಿಗೆ 6 ಟಿಕೆಟ್ ಒಟ್ಟು ತಗೊಂಡಿದ್ರು ಅವರು. 6 ಟಿಕೆಟ್ ನಾವು 3 ಟಿಕೆಟ್ ಕೇಳಿದ್ವಿ ಬ್ಲಾಕ್ ಅಲ್ಲಿ, 35,000 ರೂಪಾಯಿಗೆ ಒಂದು ಟಿಕೆಟ್ ನಮ್ಗೆ ಹೇಳಿದ್ರು. ನಾವ್ ಯೋಚನೆ ಮಾಡ್ತೀವಿ, ನಾನು ಅವ್ರಿಗೆ ವಾಪಸ್ ಫೋನ್ ಮಾಡಿ ಕೇಳೋ ಅಷ್ಟರಲ್ಲಿ ಯಾರೋ 40,000 ರೂಪಾಯಿ, ಒಂದು ಟಿಕೆಟ್ 40,000 ರೂಪಾಯಿ, 3,500 ರೂಪಾಯಿ ಟಿಕೆಟ್ ನ 40,000 ರೂಪಾಯಿ ಕೊಟ್ಟು ತಗೊಂಡ್ಬಿಟ್ಟಾರೆ. ಮಾಫಿಯಾ ತರ ಇದೆ, ಯಾರು ಯೂಸ್ ಮಾಡ್ಕೋಬಾರ್ದು ಇದನ್ನ. ಯಾಕಂದ್ರೆ ಲೈಕ್ ಆನ್ಲೈನ್ ಅಲ್ಲಿ ತಗೊಳ್ಳಿ, ನೀವು ಹೋಗಿ ನೀವು ಮಾಡಿ, ಅದನ್ನೇ ಒಂಥರ ವ್ಯಾಪಾರ ದಂಧೆ ತರ. ಹೌದೌದು, ಮತ್ತೆ ತಗೊಂಡು ರೀಸೇಲ್ ಎಲ್ಲ ಮಾಡಿ ತಪ್ಪದು, ಪ್ರಾಫಿಟ್ ಎಲ್ಲ ಮಾಡುವಂತದ್ದು ಅದೆಲ್ಲ ಇದನ್ನ ತಪ್ಪಿಸ್ಬೇಕು ಅಂತಾನೆ RCB ಅವರು ಆನ್ಲೈನ್ ಅಲ್ಲಿ ಬಿಟ್ಟಿರೋದು. ಅದನ್ನು ತಗೊಂಡು ಮಿಸ್ಯೂಸ್ ಮಾಡ್ಕೊಂಡ್ರೆ ಅದು ನಾವು RCB ಗೌಮಾನ ಇದಾಗಲ್ಲ. ಹೌದು. ಸೊ ಲಾಸ್ಟ್ ಟೈಮಿಗೆಲ್ಲ ನಾನು ನೋಡ್ತಿರ್ಬೇಕಾದ್ರೆ ಹೈದರಾಬಾದ್ ಮ್ಯಾಚಸ್, ಸೊ ಅರ್ಧ ಒಂದು 20% ಏನಾಗಿರುತ್ತೆ ಕಾವ್ಯ ಮರದ ಮೇಲೆ ಇರ್ತಿತ್ತು ಕ್ಯಾಮ್ರಾ. ಸೊ ಗಾಯ್ಸ್, ದಿಸ್ ಟೈಮ್ ನಮ್ಮ ಕ್ಯಾಮ್ರಾಮನ್ಸ್ಗೆ ಹೇಳುವಂಥದ್ದು, ಸೊ ನಮ್ಮ ಕಡೆಯಿಂದನೂ ಒಬ್ರು ಲೇಡಿ ಬಾಸ್ ಬರ್ತಾ ಇದ್ದಾರೆ. ಸೊ ಅವ್ರ ಕಡೆಗೂ ಸ್ವಲ್ಪ ಫೋಕಸ್ ಮಾಡಿ. ಫೋಕಸ್ ನೀವು ಮಾಡಿ ಅಂತ ಹೇಳೋದಕ್ಕಿಲ್ಲ, ಅವ್ರ ಮೊದಲೇ ಪ್ಲಾನ್ ಮಾಡಿದ್ರು. ಇನ್ನೊಂದು ಏನ್ ಹೇಳ್ಬೇಕು ಅಂತಂದ್ರೆ, ಅವರು ಆದಿತ್ಯ ಬಿರ್ಲಾ ಗ್ರೂಪ್ ಆದಿತ್ಯ ಬಿರ್ಲಾ ಗ್ರೂಪ್, ಅವ್ರ ಮಗನ ಹೆಸರು ಆರ್ಯಮಾನ್ ಬಿರ್ಲಾ, ರಜತ್ ಪಾಟಿದಾರ್, ವೆಂಕಟೇಶ್ ಅವರು 3 ಜನನು ಮಹಾರಾಷ್ಟ್ರಕ್ಕೆ ಒಟ್ಟಿಗೆ ಆಡಿದ್ರು. ಕರೆಕ್ಟ್. ಸೊ ಕ್ರಿಕೆಟ್ ಗೊತ್ತಿಲ್ಲದಿರೋರು ಓನರ್ ಆಗೋದಕ್ಕಿಂತ ಕ್ರಿಕೆಟ್ ಬಗ್ಗೆ ಐಡಿಯಾ ಇರುವಂತವ್ರು, ಕ್ರಿಕೆಟ್ ಬಗ್ಗೆ ಪ್ಯಾಷನ್ ಇರುವಂತವ್ರು, ಕ್ರಿಕೆಟರ್ ಒಬ್ರು ಓನರ್ ಆದ್ರೆ ಏನೆಲ್ಲ ಚೇಂಜಸ್ ಮಾಡ್ಬೋದು, ಏನೆಲ್ಲ ಚೇಂಜಸ್ ಮಾಡ್ಬೋದು. ಏನು ಗೊತ್ತಿಲ್ಲದರೆ ಅಷ್ಟೆಲ್ಲ ಇದ್ ಮಾಡ್ಬೇಕಂದ್ರೆ ನೆಕ್ಸ್ಟ್ ಆಕ್ಷನ್ಗೆ ಅವ್ರು ಯಾವ ತರ ತಲೆ ಉಪಯೋಗಿಸಬಹುದು ಓನರ್ ಆಗಿ. ಅಣ್ಣ ನಮ್ಮ ಹತ್ರ ಈಗಿರೋ ಟೀಮ್ಗೆ ಹಿಂಗ್ ಆಡ್ತಾ ಇದೀನಿ, ನೆಕ್ಸ್ಟ್ ಆಕ್ಷನ್ ಮಾಡಿ ಇನ್ನ ಎಕ್ಸ್ಟ್ರಾ ಏನ್ ಮಾಡಿ ನಾವ್ ಎಲ್ಲಿ ಪ್ಲೇಯರ್ಸ್ ಸುಮ್ಮನೆ ಬೆಂಚಲ್ಲಿ ಕೂರ್ಸ್ಕೊಳಕ್ಕಾಗಲ್ಲ ಅಲ್ಲ. ಬಟ್ ವಿ ಶುಡ್ ಅಪ್ರಿಶಿಯೇಟ್ ದ ಸೆಲೆಕ್ಷನ್ ಟೀಮ್. ಕಾರ್ತಿಕ್, ದಿನೇಶ್ ಕಾರ್ತಿಕ್, ಮೂಬ್ ಬಟ್ ಇವ್ರನ್ನೆಲ್ಲ ಹ್ಯಾಂಡ್ಸ್ ಆಫ್ ಹೇಳ್ಬೇಕು. ಎಲ್ಲರೂ ಮೂಬ್ ಬಟ್ ನ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ತಗೊಂಡಾಗ ಅವನ್ ಏನ್ ಬೌಲಿಂಗ್, ಅವನ್ ಸರಿಯಾಗಿ ಒಂದು ಜಾಸ್ತಿ ಇಂಟರ್ನ್ಯಾಷನಲ್ ಮ್ಯಾಚ್ ಆಡಿದ ಎಕ್ಸ್ಪೀರಿಯನ್ಸ್ ಇಲ್ಲ, ಏನು ಇಲ್ಲ ಅನ್ನೋರು. ಬಟ್ ಹ್ಯಾಟ್ಸ್ ಆಫ್ ಅವನ್ಗೆ ಮತ್ತೆ ದಿನೇಶ್ ಕಾರ್ತಿಕ್. ಈಗ ಹಿಂಗೆ ಅಂದ್ರೆ ಈಗ ಎವ್ರಿಥಿಂಗ್ ಇಸ್ ಡಿವನ್ ಬೈ ಡೇಟಾ. ಪ್ರತಿ ಒಂದು ಡೇಟಾದಲ್ಲಿ ಇರುತ್ತೆ, ಪ್ರತಿ ಒಂದು ಡೇಟಾ ಮೇಲೆನೆ ವರ್ಕ್ ಮಾಡಿ ಡೇಟಾ ಅನಲಿಸ್ಟ್, ಡೇಟಾ ಸೈಂಟಿಸ್ಟ್ ಎಷ್ಟು ಜನ ಹೈರ್ ಮಾಡಿರ್ತಾರೆ. ಹೌದು, ಪ್ರತಿಯೊಬ್ಬರನ್ನ ಅನಾಲಿಸಿಸ್ ಮಾಡ್ತಾರೆ ಬ್ಯಾಕ್ ಗ್ರೌಂಡ್ ಇಂದ. ಈಗ ಜೇಕಬ್ ಬೆಥೆಲ್ ಅವ್ರನ್ನ ತಗೊಂತಾರೆ ಅಂದ್ರೆ, ಜೇಕಬ್ ಬೆಥೆಲ್ ಆಲ್ಮೋಸ್ಟ್ ಅವ್ರು 8ನೇ ವರ್ಷದಿಂದನೂ ಕ್ರಿಕೆಟ್ ಆಡ್ತಾ ಇದ್ದಾರೆ. ಪ್ರೊಫೆಷನಲ್ ಕ್ರಿಕೆಟ್ ಅಷ್ಟು, ಅದನ್ನ ಅಲ್ಲಿಂದ ಟ್ರ್ಯಾಕ್ ಮಾಡಿ ಅವ್ರದ್ದು ಪ್ರತಿ ಒಂದು ಟೈಮ್ ಲೈನ್ ನ ಕನೆಕ್ಟ್ ಮಾಡಿ, ಪ್ರತಿ ಒಬ್ರದ್ದು ಅಂತಲ್ಲ. ಈಗ ನಾವ್ ಎಷ್ಟೊಂದ್ ಜನ ಮಿಸ್ ಮಾಡಿದೀವಿ ಇದ್ರಲ್ಲಿ ಆಡಿಷನ್, ಇದ್ರಲ್ಲಿ ಆಕ್ಷನ್ ಅಲ್ಲಿ ತಗೊಳೋದನ್ನ, ಅದನ್ನೆಲ್ಲಾ ಟ್ರ್ಯಾಕ್ ಮಾಡಿ ನಮ್ಗೆ ಯಾರು ಸೂಟಬಲ್ ಇರೋದು ಅದನ್ನ ಹೈಲೈಟ್ ಮಾಡ್ಕೊಂಡು ತಗೊಳೋದಿದೆಯಲ್ಲ, ಹ್ಯಾಟ್ಸ್ ಆಫ್. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಇದು ನಮ್ಮ ಪ್ರೀ ಮ್ಯಾಚ್ ಅನಾಲಿಸಿಸ್ ಆಗಿತ್ತು. ನಾವು ಇದೇ ತರ ಎಲ್ಲಾ ಮ್ಯಾಚ್ ಗಳಿಗೂ ಆದಷ್ಟು ನಿಮ್ಗೆ ಪ್ರೀ ಮ್ಯಾಚ್ ಅನಾಲಿಸಿಸ್, ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ನ ತರೋದಕ್ಕೆ ಆದಷ್ಟು ನಮ್ ಕೈಯಲ್ಲಿ ಆದಷ್ಟು ನಾವು ಟ್ರೈ ಮಾಡ್ತೀವಿ. ಬರೀ RCB ಮ್ಯಾಚಸ್ ಗೆಲ್ಲ ಈ ಸರಿ ಎಲ್ಲಾ ಮ್ಯಾಚಸ್ಗೂ ಮಾಡಬೇಕು ಅಂತ ನಾವ್ ಅನ್ಕೊಂಡಿದೀವಿ. ಸೊ ನಿಮ್ಗೆ ಯಾವ್ದಾದ್ರು ಸ್ಪೆಸಿಫಿಕ್ ಸೆಗ್ಮೆಂಟ್ ಬಗ್ಗೆ ಅಥವಾ ಸ್ಪೆಸಿಫಿಕ್ ಇದೇ ಟಾಪಿಕ್ ಬಗ್ಗೆ ಮಾತಾಡ್ಬೇಕು ಅಂತ ಅನ್ಸಿದ್ರೆ ಫೀಲ್ ಫ್ರೀ ಟು ಕಮೆಂಟ್. ನೀವ್ ಹೇಳಿದ್ರೆ ಕಮೆಂಟ್ ಮಾಡೋದು ಮರಿಬೇಡಿ. ನಿಮ್ಗೆ ಏನ್ ಅನ್ಸರು ಕಮೆಂಟ್ ಮಾಡಿ. ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಆ ಪರ್ಟಿಕ್ಯುಲರ್ ಸೆಗ್ಮೆಂಟ್ ಮೇಲೆನೆ ಜಾಸ್ತಿ ಮಾತಾಡ್ತೀವಿ. ಇಂಪ್ರೂವ್ಮೆಂಟ್ ಇದ್ರೆ ಇಂಪ್ರೂವ್ಮೆಂಟ್ ಹೇಳ್ಬಹುದು, ಏನೇ ಸಜೆಷನ್ ಇದ್ರು ಕೊಡಬಹುದು. ವಿಲ್ ಅಪ್ರಿಶಿಯೇಟ್ ದಟ್. ಥ್ಯಾಂಕ್ ಯು ಸೋ ಮಚ್.
ಅಂಟಿಲ್ ಪೋಸ್ಟ್ ಮ್ಯಾಚ್ ರಿವ್ಯೂ ತನಕ ನಾನು ನಿಮ್ಮ ಯಶ್ವಂತ್ ಸೈನಿಂಗ್ ಆಫ್.